ಏನು ಚಾಮರಾಜನಗರ ಜಿಲ್ಲೆಯಲ್ಲಿ 5 ಹುಲಿಗಳ ಸಾವಿಗೆ ಕಾರಣ ಆಗಿದ್ದಾರೆ. ಅದನ್ನು ನಾವು ಕನ್ನಡ ಕ್ರಾಂತಿದಳ ಸಂಘಟನೆಯಿಂದ ತೀವ್ರವಾಗಿ ಖಂಡಿಸ್ತೀವಿ. ಏನು 5 ಹುಲಿ ಅಂತ ನೆನ್ನೆ ಮೊನ್ನೆ ಹೇಳ್ತಾ ಇದ್ರು ಸತ್ತಿದೆ ಅಂತ, ಆದರೆ ಇವತ್ತೊಂದು ಪತ್ರಿಕೆಯಲ್ಲಿ ಬಂದಿದೆ ಇನ್ನೊಂದು ಹುಲಿ ಸತ್ತಿದೆ ಅಂತ. ಒಟ್ಟಾರೆ 6 ಹುಲಿಗಳ ಸಾವಿಗೆ ಕಾರಣಕರ್ತರಾಗಿದ್ದಾರೆ. ಅವ್ರನ್ನ ಈಗಾಗಲೇ ಸರ್ಕಾರ ಅವ್ರನ್ನ ಒಂದು 3-4 ಜನ ಅರೆಸ್ಟ್ ಮಾಡಿದ್ದಾರೆ. ಅವ್ರಿಗೆ ಕಠಿಣ ಕಾನೂನು ಕ್ರಮ ಆಗಬೇಕು. ಏನು ನಮ್ಮ ದೇಶದಲ್ಲಿ ಒಂದು ಹುಲಿ ಸಾಯಿಸಿದ್ರೆ 7 ವರ್ಷ ಶಿಕ್ಷೆ ಅಂತಿದೆ, ಆದರೆ ಇವರು 6 ಹುಲಿಗಳ ಸಾವಿಗೆ ಕಾರಣ ಆಗಿದ್ದಾರೆ. ಇಂಥವ್ರಿಗೆ ಗಲ್ಲು ಶಿಕ್ಷೆನೇ ವಿಧಿಸಬೇಕು ಸರ್ಕಾರ. ಏನು ಇದು ದೇಶದಲ್ಲೇ ಇದು ಯಾವತ್ತೂ ಆಗಿರಲಿಲ್ಲ ಈ ರೀತಿ ಘಟನೆ. ಇದು ನಮಗೆ ತಲೆ ತಗ್ಗಿಸ್ತಕ್ಕಂಥ ಘಟನೆ. ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಈ ರೀತಿ ಮಾಡಿದ್ದಾರೆ ಅಂದರೆ ಇದೊಂಥರ ಅಮಾನವೀಯ ಕೃತ್ಯ. ಅವ್ರಿಗೇನು ಮನುಷ್ಯತ್ವ ಇಲ್ಲ ಅನಿಸುತ್ತೆ. ಈಗ ಒಂದು ಹಸು ಸತ್ತಿದರೆ ಸರ್ಕಾರದಿಂದ ಪರಿಹಾರ ಕೊಡ್ತಿದ್ದರು, ಹುಲಿ ಸಾಯಿಸಿದರೆ. ಇವ್ರನ್ನ ಕಾಡೊಳಗೆ ದನ ಕಳಿಸಿ ಅಂತ ಹೇಳಿದವ್ರು ಯಾರು? ಇವ್ರ ಮನೆ ಹತ್ರ ಮೇಯಿಸ್ಕೊಬೇಕಿತ್ತು. ಇವ್ರು ಮಾಡಿರೋ ತಪ್ಪು ಕೆಲಸಕ್ಕೆ ಪಾಪ ಮೂಕ ಪ್ರಾಣಿಗಳಿಗೆ ಇವತ್ತು ವಿಷಾಕ್ಕೆ ಸಾಯಿಸಿದ್ದಾರೆ. ಸರ್ಕಾರ ಅವ್ರನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು, ಕಠಿಣ ಕಾನೂನು ಕ್ರಮ ತಗೋಬೇಕು. ಅವ್ರನ್ನೆಲ್ಲ ಗಲ್ಲು ಶಿಕ್ಷೆಗೆ ಒಳಪಡಿಸ್ಬೇಕು. ಅರಣ್ಯ ಇಲಾಖೆಗೆ ಮತ್ತೆ ಪೊಲೀಸ್ ಇಲಾಖೆ ಆಗಿರ್ಬೋದು, ಸರ್ಕಾರಕ್ಕೆ ನೋಡಿ, ಇದು ಯಾವ ಘಟನೆಗಳು ಇದುವರೆಗೂ ಎಲ್ಲ ನಡೆದಿರಲಿಲ್ಲ ನಮ್ಮ ರಾಜ್ಯದಲ್ಲಿ. ವಿಶೇಷವಾಗಿ ಇಂಥ ಅರಣ್ಯ ಇಲಾಖೆ ಬೇಜವಾಬ್ದಾರಿತನದಿಂದ ಎಲ್ಲೂ ಆಗಿರಲಿಲ್ಲ. ಏನೋ ವಿದ್ಯುತ್ ಇದಕ್ಕೆ ಸಿಗಾಕೊಂಡು ಸಾಯ್ತಾ ಇದ್ವು ಪ್ರಾಣಿಗಳು ಹೊರತು ಈ ರೀತಿ ವಿಷ ಹಾಕಿರ್ತಕ್ಕಂಥ ಘಟನೆ ನಡೆದಿರಲಿಲ್ಲ. ಇದರಲ್ಲಿ ಏನು ಅರಣ್ಯ ಇಲಾಖೆದು ವಿಫಲತೆ ಅಂತ ಕಂಡು ಬರೋಲ್ಲ. ಒಂದು ವೇಳೆ ತನಿಖೆ ಆಗಲಿ, ಅವ್ರದ್ದೇನಾದ್ರು ಪಾತ್ರ ಇದ್ದರೆ ಅವ್ರನ್ನೂ ಕ್ರಮ ತಗೊಳ್ಳಿ ಸರ್ಕಾರ. ವಿಶೇಷವಾಗಿ ಇವ್ರು ವಿಷ ಹಾಕಿರೋನಂತೂ ಯಾವುದೇ ಕಾರಣಕ್ಕೂ ಬಿಡಬಾರ್ದು, ಅವ್ರನ್ನ ಗಲ್ಲು ಶಿಕ್ಷೆಗೆ ಒಳಪಡಿಸ್ಬೇಕು. ತೇಜಸ್ವಿ ನಾಗಲಿಂಗ ಸ್ವಾಮಿ, ಕನ್ನಡ ಕ್ರಾಂತಿದಳ ಸಂಘಟನೆ ರಾಜ್ಯಾಧ್ಯಕ್ಷ.